JSK ಜಾನಕಿ ವಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದನ್ನು ಪ್ರವೀಣ್ ನಾರಾಯಣನ್ ಡೈರೆಕ್ಟ್ ಮಾಡಿ ಸುರೇಶ್ ಗೋಪಿ ಹಾಗೂ ಅನುಪಮಾ ಪರಮೇಶ್ವರನ್ ಮೇನ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇದು ಈಗ ZEE5ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಆಲ್ಸೋ ಕನ್ನಡ ವರ್ಷನ್ ಕೂಡ ಅವೈಲಬಲ್ ಇದೆ. ಇನ್ನು ಈ ಸಿನಿಮಾದ ವಿಷಯಕ್ಕೆ ಬಂದರೆ ಡೀಸೆಂಟ್ ಫಸ್ಟ್ ಆಫ್, ಬೋರಿಂಗ್ ಸೆಕೆಂಡ್ ಆಫ್. ಸ್ಟೋರಿ ಏನಂದರೆ ಜಾನಕಿ ವಿದ್ಯಾಧರನ್ ಅನ್ನುವಂಥ IT ಪ್ರೊಫೆಷನ್ ಸುತ್ತ ಈ ಕತೆ ನಡೆಯುತ್ತೆ. ಬೆಂಗಳೂರಿನಲ್ಲಿ IT ಜಾಬ್ ಮಾಡ್ತಿರುವಂಥ ಜಾನಕಿ ಒಂದು ಫ್ಯಾಮಿಲಿ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ ಕೇರಳಗೆ ಹೋಗಬೇಕಾಗುವಂಥ ಸಿಚುವೇಶನ್ ಬರುತ್ತೆ. ಅಲ್ಲಿ ನಡೆದಂಥ ಒಂದು ಕೆಟ್ಟ ಘಟನೆ ಜಾನಕಿ ಜೀವನವನ್ನು ಹೇಗೆ ಬದಲಾಯಿಸ್ತು, ಅವಳು ತನ್ನ ಮೇಲೆ ನಡೆದಂಥ ಅನ್ಯಾಯಕ್ಕೆ ಹೇಗೆ ಜಸ್ಟಿಸ್ನ ತಗೊಂಡ್ಲು, ಈ ಕಥೆಯಲ್ಲಿ ಸುರೇಶ್ ಗೋಪಿಯವರ ಪಾತ್ರ ಏನು, ಅವರು ಹೇಗೆ ಜಾನಕಿಗೆ ನ್ಯಾಯವನ್ನು ದೊರಕಿಸಿಕೊಟ್ರು, ಈ ಕೋರ್ಟ್ ಡ್ರಾಮಾ ವರ್ಕ್ ಆಯ್ತಾ ಇಲ್ವಾ, ಇದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅವು ತುಂಬ ಕಡಿಮೆ ಇದ್ವು ಅಂತ ಹೇಳ್ತೀನಿ. ಇಂಟರ್ವೆಲ್ಗಿಂತ ಮುಂಚೆ ಬರುವಂಥ ಕೆಲವೊಂದು ಟ್ವಿಸ್ಟ್ಗಳು ಇಂಪ್ರೆಸ್ ಮಾಡಿದ್ವು. ಇನ್ನು ಸಿನಿಮಾದಲ್ಲಿ ಸುರೇಶ್ ಗೋಪಿಯವರ ಪಾತ್ರ ಲಾಯರ್ ಡೇವಿಡ್, ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿದೆ. ಅದನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಕೂಡ. ಅವರಿಗೆ ಕೊಟ್ಟಿರುವಂಥ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ. ಆದರೆ ಅವರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ. ಅನುಪಮ್ ಅವರ ಕ್ಯಾರೆಕ್ಟರ್ ಕೂಡ ಇಷ್ಟ ಆಯಿತು. ಇಡೀ ಕತೆ ತಿರುಗೋದು ಕೂಡ ಅವರ ಸುತ್ತಾನೆ. ಅಪ್ಪ ಸತ್ತಾಗ ಮುಂದಿನ ಜೀವನ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಅದನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಡೈರೆಕ್ಟರ್ ಬೇರೆ ರೀತಿ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಅನಿಸ್ತು. ಆದರೆ ಅವುಗಳನ್ನ ಬಿಟ್ಟು ಇನ್ನೂ ಕೆಲವೊಂದು ವಿಷಯಗಳನ್ನ ಬೇರೆ ರೀತಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಸಿನಿಮಾದಲ್ಲಿ ಕಾಣುತ್ತೆ ಕೂಡ, ಆದರೆ ಅದು ವರ್ಕ್ ಆಗಿಲ್ಲ. ಅದರಲ್ಲೂ ಕೂಡ ಡೈರೆಕ್ಟರ್ ಫೇಲ್ ಆಗಿದ್ದಾರೆ. ಇದನ್ನು ಒಂದು ಸೀಕ್ವೆನ್ಸಿಂದ ಮಾತ್ರ ಅಲ್ಲ, ಅಲ್ಲಲ್ಲಿ ಸೆಕೆಂಡ್ ಹಾಫ್ನಲ್ಲಿ ಈ ಥರದವುಗಳನ್ನ ತುಂಬ ಈಸಿಯಾಗಿ ಪ್ಲೇಸ್ ಮಾಡಿದ್ದಾರೆ. ಅದೇ ಸತ್ಯವನ್ನು ಅವರು ಅವಾಗವಾಗ ಪ್ರೂವ್ ಮಾಡ್ತಾನೆ ಇರ್ತಾರೆ, ತಲೆಗೆ ತುಂಬ್ತಾನೆ ಇರ್ತಾರೆ. ಅದನ್ನು ಆ ಭಾಗವನ್ನು ಇವರು ಇನ್ನೂ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಇರುವಂಥ ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೆ ಸ್ಪೇಸ್ ಅನ್ನೋದು ಕೊಟ್ಟಿದ್ದಾರೆ. ಅವ್ರಿಗೆ ಆದಂಥ ಕೆಲವು ಸೀಕ್ವೆನ್ಸ್ಗಳಂತ ಇದ್ದಾವೆ, ಅವು ವರ್ಕ್ ಆಗ್ತವೆ ಇಲ್ಲ, ಅದನ್ನು ಪಕ್ಕಕ್ಕಿಟ್ರೆ ಎಲ್ಲ ಪಾತ್ರಗಳನ್ನ ಇನ್ನೂ ತುಂಬ ಚೆನ್ನಾಗಿ ಬರ್ಕೊಬೋದಿತ್ತು ಅನ್ನಿಸ್ತು. ಇನ್ನು ಇಲ್ಲಿ ಮೇನ್ ಪ್ರಾಬ್ಲಮ್ ಆಗಿದ್ದು ಅಂದರೆ ಅದು ಇದರ ರೈಟಿಂಗ್ ಅಂತಲೇ ಹೇಳ್ತೀನಿ. ಅದು ತುಂಬ ಕನ್ವಿನ್ಸಿಂಗ್ ಆಗಿರಲಿಲ್ಲ. ಆಫ್ಕೋರ್ಸ್ ಆಡಿಯನ್ಸ್ ಈ ರೀತಿ ಸಿನಿಮಾಗಳಲ್ಲಿ ಅವುಗಳನ್ನು ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಅಲ್ಲಿ ಇಂಟೆಲಿಜೆಂಟ್ ರೈಟಿಂಗ್ ಇರ್ಬೋದಿತ್ತು, ಒಂದಷ್ಟು ಹೊಸ ಸೀಕ್ವೆನ್ಸ್ಗಳು ಅಥವಾ ಹಳೆಯದನ್ನೇ ಇನ್ನೂ ಬೆಟರ್ ಆಗಿ ತೋರಿಸ್ಬೋದಿತ್ತಲ್ವಾ. ಅದರಲ್ಲೂ ಕೂಡ ಡೈರೆಕ್ಟರ್ ಎಡವಿದ್ದಾರೆ. ಬಟ್ ಸಿನಿಮಾದಲ್ಲಿ ಇಷ್ಟ ಆದಂಥ ಕೆಲವು ಸಣ್ಣ ಸಣ್ಣ ಎಲಿಮೆಂಟ್ಸ್ ಇದ್ದಾವೆ, ಅವುಗಳನ್ನು ನೀವು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಿಕಾಸ್ ಐ ಡೋಂಟ್ ಶೇರ್ ಸ್ಪಾಯ್ಲರ್ಸ್. ಓವರಾಲ್ ಆಗಿ ಇದೊಂದು ಬಿಲೋ ಆವ್ರೇಜ್ ಮೂವಿ ಅಂತ ಹೇಳ್ತೀನಿ. ಇನ್ನು ಸುರೇಶ್ ಗೋಪಿಯವರ ಪಾತ್ರ ಚೆನ್ನಾಗಿತ್ತು, ಅನುಪಮ ಪರಮೇಶ್ವರನ್ ಅವರ ಪಾತ್ರ ಕೂಡ ಇಷ್ಟ ಆಯಿತು. ಇವರನ್ನು ಬಿಟ್ಟು ಇನ್ನೂ ಕೆಲವು ಪಾತ್ರಗಳಿವೆ, ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ಗೊತ್ತೇ ಇರುತ್ತೆ. ಸೊ ಸಿನಿಮಾ ZEE5ನಲ್ಲಿ ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲೂ ಆಲ್ಸೋ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.